ಈ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ಈ ಊರಿಗೆ ನಾನೊಬ್ಬನೇ ಹೊಂಡ, ನಾನೇ ಸತ್ಯಜೀತ. ಈ ಸತ್ಯಜೀತ ಈ ಊರಿನ ದೊರೆ. ಯಾವನಾದರೂ ಈ ಊರಲ್ಲಿ ಮದುವೆ ಮಾಡಿಕೊಳ್ಳಬೇಕಂದ್ರೆ ಅಲ್ಲಿ ನಾನಿದ್ದಾಗಲೇ, ಯಾವನಾದ್ರೂ ಸತ್ತರೆ ಅಲ್ಲಿ ನಾನಿದ್ದಾಗಲೇ ಅವನ ಅಂತ್ಯಕ್ರಿಯೆ. ಈ ಊರಲ್ಲಿ ಯಾರು ನನ್ನನ್ನು ಕೇಳಿದ್ರೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ನಾನು ಮುನಿದರೆ ಮಾರಮ್ಮನ ಗಂಡ, ನಂದುಳ್ಳ ಚಲುವೆಯರ ಮೆಂಡ. ಎತ್ತಿದರೆ ಕಾಳಿಂಗ ಸರ್ಪ, ಸಿಡಿದರೆ ಮಿಡಿ ನಾಗರ. ಸತ್ಯವನ್ನು ಅಸತ್ಯವನ್ನಾಗಿ ಮಾಡಿ ದುಡಿದು ತಿನ್ನುತ್ತಿರುವ ಈ ಊರಿನ ಮಣ್ಣಿನ ದೊರೆಯಾಗಿ, ಈ ಮಣ್ಣಿನ ಮಕ್ಕಳ ದೊರೆಯಾಗಿ ಮೆರೆಯುವುದೇ ನನ್ನ ಕರ್ತವ್ಯ. ಯಾರಾದ್ರೂ ನನಗೆ ವಿರೋಧವಾಗಿ ನಡ್ತಾರೆ ಅವರ ಹೊಣವೆಂಬ ಹಣೆ ಬರವನ್ನೇ ಬರೆದ ಅವರ ಸಾವಿಗೆ ನಾನೇ ಅವರ ಪಾಲಿಗೆ ನಾನೇ ಯಮಧರ್ಮ. ಲೇ ಗಂಗಣ್ಣ, ಕರೆದ್ರೇನ್ರಿ ಇದನ್ನಾರ? ಬಸ್ ಸ್ಟ್ಯಾಂಡಿಗೆ ಹೋಗಿ ಹೇಮಳನ್ನು ಕರೆದುಕೊಂಡು ಬಂದೇನು? ಬೆಳಿಗ್ಗೆ ಹೋಗಿ ಕರ್ಕೊಂಡ್ ಬಂದನ್ರಿ ಇದನ್ನಾರ. ಈಗ ಅವ್ರು ಎಲ್ಲಿ? ಹೇಮ ಹೇಮ ಗುರುಗಳ ಅಮ್ಮವ್ರ ಮನ್ಯಾಗ ಇಲ್ರಿ, ಅಮ್ಮವ್ರ ಗೆಳತಿ ಮನೆಗೆ ಬೆಳಿಗ್ಗೆ ಹೋಗಿ ಕಳಿಸಿ ಬಂದನ್ರಿ. ಆ ಶಿವನನ್ನು ಕರೆದುಕೊಂಡು ಬರ್ಲಿಕ್ಕೆ ಹೋದ ಶಕ್ತಿ ಎಷ್ಟು ಹೊತ್ತಾದರೂ ಬರಲಿಲ್ಲ. ಇವರಿಗೆ ಸಮಯದ ಬೆಲೆಯೇ ಗೊತ್ತಿಲ್ಲ. ಬಂದೇನ್ರಿ ಅಪ್ಪ ಧನ್ಯರ, ಬಂದೀನಿ. ಅಲ್ಲಿ ಆ ಶಿವನ ಬಂದನೇನು ನೋಡ್ರಿ, ಅಲ್ಲಿ ಧನ್ಯರ ಶಿವಣ್ಣ ಬಂದೇ ಬಿಟ್ಟ. ನಮಸ್ಕಾರ ಶ್ರೀಮಂತರಿಗೆ. ಆ ಶಿವಣ್ಣ ಬಾ. ಮೊನ್ನೆ ನಿಮ್ಮ ಹೊಲದಲ್ಲಿ ಮಾತನಾಡೋದಕ್ಕೆ ನೀನೇನಾದ್ರು ತಪ್ಪು ತಿಳಿದುಕೊಂಡೇನು? ಇಲ್ಲ ಸೌಕರ್ಯ ಇಲ್ಲ. ನೀವು ನಮ್ಮ ಜಮೀನನ್ನು ಮಾರಾಟಕ್ಕೆ ಕೇಳಿದ್ರಿ, ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಈ ವಿಷಯದಲ್ಲಿ ತಪ್ಪು ತಿಳಿದುಕೊಳ್ಳುವಂತ ವಿಷಯನೇ ಇಲ್ಲಲ್ಲ ಶ್ರೀಮಂತರೇ. ಹೇಳಿ, ನಿಮ್ಮ ತಮ್ಮನು ಬೆಂಗಳೂರಿನಲ್ಲಿ IAS ಕಲಿತಿದ್ದಾನಂತೆ. ಹೌದು ಸೌಕರ್ಯ, ನನ್ನ ತಮ್ಮ ಬೆಂಗಳೂರಿನಲ್ಲಿ IAS ಓದುತ್ತಿದ್ದಾನೆ. ಅಂದರೆ ಮುಂದೆ ಪೊಲೀಸ್ ಅಧಿಕಾರಿಯಾಗಿ ಬರುವನೇನು? ಓದ್ತಿದ್ದಾನ ಅಂದ ಮ್ಯಾಲ
ಅಧಿಕಾರಿ ಆಗದ ಇರ್ತಾನೇನ್ರಿ ಧನ್ಯರ. ಶಟ್ರ ಅದೆಲ್ಲ ದೇವರ ಆಶೀರ್ವಾದ. ನನ್ನ ತಮ್ಮ ಅವನ ಪ್ರಯತ್ನವನ್ನು ಅವನು ಮಾಡ್ತಿದ್ದಾನಷ್ಟೇ. ಅಲ್ಲ, ಅವನಿಗೇನಾದ್ರೂ ಹಣದ ಸಮಸ್ಯೆ ಬಂದಿರ್ಬೇಕಲ್ಲ. ಏಕೆಂದರೆ ISI ಅಂದ್ರೆ ಅದು ಬಹಳ ದೊಡ್ಡ ವಿದ್ಯಾಭ್ಯಾಸ. ಸೌಕರ್ಯ ದೇವರ ದಯದಿಂದ ಯಾವ ಹಣದ ಸಮಸ್ಯೆಯೂ ಬಂದಿಲ್ಲ. ಹಾಗೇನಾದರೂ ಬಂದರೆ ಈ ರೈತನ ಪ್ರಾಣ ಒತ್ತೆ ಇಟ್ಟಾದರೂ ನನ್ನ ತಮ್ಮನನ್ನು IAS ಅಧಿಕಾರಿ ಮಾಡೇ ಮಾಡುತ್ತೇನೆ ಸೌಕರ್ಯ. ವಾ ವಾ, ಎಂತ ಪ್ರೀತಿ ಅಣ್ಣ ತಮ್ಮಂದಿರಲ್ಲಿ. ಜಗತ್ತಿನಲ್ಲಿ ಎಲ್ಲರೂ ಹೀಗೆ ಇದ್ದರೆ ದಾಯಾದಿ ಎಂಬ ಶಬ್ದಕ್ಕೆ ಜಾಗವೇ ಇಲ್ಲ. ಹಾ, ಶಿವನ ಹಾಗೇನಾದರೂ ಸಮಸ್ಯೆ ಬಂದರೆ ನನ್ನನ್ನು ಕೇಳು, ನಾನು ಸಹಾಯ ಮಾಡುತ್ತೇನೆ. ಆಯ್ತು ಸೌಕರ್ಯ, ಹಾಗೇನಾದರೂ ನನಗೆ ಹಣದ ಸಮಸ್ಯೆ ಬಂದರೆ ಕೇಳುತ್ತೇನೆ. ತಮ್ಮ ಸಹಾಯ ಮಾಡೋದ್ರೊಳಗ ನಮ್ಮ ದರಿಯಂದ್ರ ಎತ್ತಿದ ಕಾಲು ಇದ್ದಂಗ, ಎತ್ತಿದ ಕೈ ಇದ್ದಂಗ ತಮ್ಮ. ಅಲ್ರಿ ಶಟ್ರ, ಅದನ್ನು ಬಿಡಿಸಿ ಹೇಳ್ಬೇಕೇನ್ರಿ? ನಿನ್ನ ಜಮೀನಿನ ವಿಚಾರ ಏನಾಯ್ತು ಶಿವಣ್ಣ? ಇಲ್ಲ ಸೌಕರ್ಯ, ಅದು ನನ್ನ ಪೂರ್ವಜರ ಆಸ್ತಿ. ಆ ಭೂಮಿಯನ್ನು ನಾನು ನಿಮಗೆ ಬಿಟ್ಟು ಕೊಡುವುದಿಲ್ಲ. ಅದಕ್ಕೆ ಆ ಜಮೀನನ್ನು ನೀವು ಮರೆತು ಬೇರೆ ಜಮೀನನ್ನು ನೋಡಿಕೊಳ್ಳುವುದೇ ಒಳ್ಳೆಯದೇ ಸೌಕರ್ಯ. ಹಠ ಹೋದರೂ ಘಟ ಸಾಧಿಸುವುದೇ ಈ ಸತ್ಯಜಿತನ ಕೆಲಸ. ಮನಸ್ಸು ಮಾಡಿದ ಹೆಣ್ಣು ಹಣ್ಣು ಮಣ್ಣು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಸೌಕರ್ಯ ಅಂದರೆ ನಿಮ್ಮ ಮಾತಿನ ಅರ್ಥ? ನೋಡು ಶಿವಣ್ಣ, ಆ ನಿನ್ನ ಭೂಮಿಯನ್ನು 1 ಎಕರೆಗೆ 10,000ದಂತೆ ಯಾರು ಕೊಡುವುದಿಲ್ಲ. ಅಂಥದ್ರಲ್ಲಿ 1 ಎಕರೆಗೆ 2 ಲಕ್ಷದಂತೆ ಕೊಡುತ್ತೇನೆ. ಸುಮ್ಮನೆ ಮನಸ್ಸು ಮಾಡಿ ಬಿಟ್ಟು ಬಿಡು ಶಿವಣ್ಣ. ಸೌಕರ್ಯ, ನೀವು ನಮ್ಮ ಭೂಮಿಗೆ 1 ಎಕರೆಗೆ 2 ಲಕ್ಷವಲ್ಲ 10 ಲಕ್ಷ ರೂಪಾಯಿ ಕೊಡುತ್ತೇನೆಂದರೆ ಆ ಭೂಮಿಯನ್ನು ನಾನು ನಿಮಗೆ ಬಿಟ್ಟು ಕೊಡುವುದಿಲ್ಲ ಸೌಕರ್ಯ, ಬಿಟ್ಟು ಕೊಡುವುದಿಲ್ಲ. ಏಕೆಂದರೆ ಆ ಭೂಮಿ ತಾಯಿ ಋಣ ನಮ್ಮ ಮೇಲಿದೆ. ಆ ಭೂಮಿಯಲ್ಲಿ ಬೆಳೆದು ತಿಂದ ಅನ್ನದ ರಕ್ತ ಈ ರೈತನ ಶರೀರದಲ್ಲಿ ಹರಿಯುತ್ತಿದೆ ಸೌಕರ್ಯ, ಶರೀರದಲ್ಲಿ ಹರಿಯುತ್ತಿದೆ. ತಮ್ಮ ಶಿವಣ್ಣ, ಇಷ್ಟೊಂದು ಹಠ ಸರಿ ಅಲ್ಲೋ ತಮ್ಮ. ಇಲ್ಲ ಶೆಟ್ರೆ, ನನ್ನ ಜನ್ಮ ಬಿದ್ದರೂ ನಾ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ನೋಡು ಶಿವಣ್ಣ, ನಿನಗೇನು ಬೇಕು ಕೇಳು. ನಿನ್ನ ತಮ್ಮನ ನೌಕರಿ ಬೇಕಾ? ಇಲ್ಲ, ನೀನು ಕೈ ಮಾಡಿ ತೋರಿಸದಲ್ಲಿ 10 ಎಕರೆ ಜಮೀನನ್ನು ಕೊಡಿಸುತ್ತೇನೆ. ಸುಮ್ಮನೆ ಒಪ್ಪಿಕೋ ಶಿವಣ್ಣ. ಇಲ್ಲ ಸೌಕರ್ಯ, ಆ ಜಮೀನನ್ನು ನಾನು ನಿಮಗೆ ಬಿಟ್ಟು ಕೊಟ್ಟರೆ ನನ್ನ ತಮ್ಮಂದಿರು ನನ್ನ ದೂರು ಮಾಡಲು ಸಹ ಹಿಂಜರಿಯುವುದಿಲ್ಲ ಸೌಕರ್ಯ, ಹಿಂಜರಿಯುವುದಿಲ್ಲ. ನನ್ನ ಕೆಲಸಕ್ಕೆ ಅಡ್ಡಿಯಾದರೆ ಜೀವ ತೆಗೆಯಲು ಹಿಂಜರಿಯುವುದಿಲ್ಲ. ಆಯ್ತು ಸೌಕರ್ಯ. ತಡ್ರಿ ದಣ್ಯರ, ತಡ್ರಿ, ಯಾಕೆ ಸಿಟ್ಟಿಗೆ ಬರ್ತೀರಿ? ಏ ತಮ್ಮ ಶಿವಣ್ಣ, ಸುಮ್ನ ಹೂ ಅನ್ನು. ಇಲ್ಲ ನಿನ್ನ ಸೌಕರ್ಯ. ಬಾಳು ಬಂಗಾರ ಹಾಕೋಯ್ತು, ಬಂಗಾರ ಹಾಕತಿ. ಇಲ್ಲ ಶೆಟ್ರೆ, ಇದು ನನ್ನಿಂದ ಸಾಧ್ಯವಿಲ್ಲ. ನನ್ನ ಜನ್ಮ ಬಿದ್ದರೂ ನಾನು ಭೂಮಿಯನ್ನು ಕೊಡುವುದಿಲ್ಲ. ನೋಡು ಶಿವಣ್ಣ, ನನ್ನ ಸ್ನೇಹ ಬೆಳೆಸಿದರೆ ಜೀವವನ್ನು ಕೊಡಲು ಹಿಂಜರಿಯುವುದಿಲ್ಲ. ನನ್ನ ಮಾತು ಮೀರಿ ನಡೆದರೆ ಜೀವ ತೆಗೆಯಲು ಹಿಂಜರಿಯುವುದಿಲ್ಲ. ಆಯ್ತು ಶ್ರೀಮಂತರೇ, ನನ್ನ ತಮ್ಮಂದಿರನ್ನು ಸಹ ಒಂದು ಮಾತು ವಿಚಾರ ಮಾಡಿ ನಿಮಗೆ ಬಂದು ತಿಳಿಸುತ್ತೇನೆ. ಸಾವುಕಾರೆ, ನಾನಿನ್ನು ಹೋಗಿ ಬರುತ್ತೇನೆ. ಹೋಗು ಶಿವಣ್ಣ, ಹೋಗು. ನನ್ನನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಬಡವ ಲಕ್ಷ್ಮಿ ತಾನಾಗೆ ಮನೆಗೆ ಬರುತ್ತೇನೆಂದು ಹೇಳಿದರೆ ತಿರಸ್ಕಾರ ಮಾಡಿ ಸಾವನ್ನ ಸಮೀಪಿಸಿಕೊಳ್ಳುತ್ತಿರುವ ಮೂರ್ಖ. ಏ ಶೆಟ್ಟಿ, ಹೇಳ್ರಿ ಅಪ್ಪ, ಇಲ್ಲೇ ಅದೀನಿ, ಇದಕ್ಕೊಂದು ಏನೂ ಸತ್ತಿಲ್ಲ. ಇದಕ್ಕೊಂದು ಏನಾದ್ರೂ ಪ್ಲಾನ್ ಮಾಡು. ಮಾಡೋಣ ಬಿಡ್ರಿ, ಇದ್ಯಾವ ದೊಡ್ಡ ವಿಷಯ. ಆದ್ರ ವಿಚಾರ ಮಾಡಾಕ ನನಗೆ ಒಂದು 3-4 ದಿವಸ ಟೈಮ್ ಕೊಡ್ರಲ್ಲ. 3-4 ದಿವಸವೇನೋ, 10 ದಿನ ಟೈಮ್ ತೆಗೆದುಕೋ. ಆದರೆ ನಿನ್ನ ಪ್ಲಾನ್ ಸಕ್ಸಸ್ ಆಗಿ ಓ ಜಮೀನು ನನ್ನಂತೆ ಆಗಬೇಕು, ತಿಳಿತೆ? ದನ್ಯರ, ನನ್ನ ಕೆಲಸ ಅಂದ್ರ
ಒಂದ ಕಡತ ಎರಡು ತುಂಡಿದ್ದಂಗ್ರಿ. ಆಯ್ತು ಬಿಡು ಗಂಗಣ್ಣ, ನೀನು ಬ್ಯಾಂಕಿಗೆ ಹೋಗಿ 2 ಲಕ್ಷ ಹಣ ತೆಗೆದುಕೊಂಡು ಬಾ. ಆಯ್ತ್ರಿ ತನ್ಯಾರ, ನಾ ಬರ್ತೇನ್ರಿ. ಆಯ್ತು. ಶೆಟ್ಟಿ, ಬ್ಯಾಂಕಿನಿಂದ ಬಂದ ಮೇಲೆ ಕ್ಯಾಶ್, ಅದರಲ್ಲಿ 1 ಲಕ್ಷ ನಾಗೇಂದ್ರನಿಗೆ ಕೊಟ್ಟು ಅವನಿಗೆ ಮನೆಗೆ ಬರ್ಲಿಕ್ಕೆ ಹೇಳು. ಆಯ್ತ್ರಿ ಧನ್ಯಾರ, ನಾನಿನ್ ಬರ್ತೀನ್ರಿ. ಶೆಟ್ಟಿಯ ಪ್ರಾಣಿನಂತೆ ಆ ಜಮೀನು ನನ್ನಂತೆ ಮಾಡಿಕೊಳ್ಳಲೇಬೇಕು, ಇಲ್ಲವಾದರೆ ಶಿವಣ್ಣನ ಕೊಲೆ ಖಚಿತ. ಡ್ಯಾಡಿ ಡ್ಯಾಡಿ ಓ ಅಮ್ಮ, ಯಾವಾಗ ಬಂದೆ ಅಮ್ಮ? ಡ್ಯಾಡಿ, ನಾನು ಬೆಳಗಿನೇ ಬಂದೆ. ಅಂದ ಹಾಗೆ ನೀವ್ ಹೇಗಿದ್ರ ಡ್ಯಾಡಿ? ನನಗೇನಮ್ಮ ಚಿಂತೆ? ಚಿಂತೆ ಅಂತ ಇದ್ರೆ ಅದು ನಿನ್ನದೇ. ನೀನು ಚೆನ್ನಾಗಿದ್ರೆ ಅದೇ ನನಗೆ ಸಂತೋಷಮ್ಮ. ಇದೇನು ಡ್ಯಾಡಿ, ನನ್ನ ಮೇಲೆ ಅದೆಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ? ನಿಮ್ಮಂತ ತಂದೆಯನ್ನು ಪಡಿಬೇಕಾದ್ರೆ ನಿಜವಾಗ್ಲು ನಾನು ಕೂಡ ಪುಣ್ಯ ಮಾಡಿರುವೆ. ನೀನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿದ್ರೆ ಸಂತೋಷಮ್ಮ. ಆಯ್ತು ಅಪ್ಪ, ನಿಮ್ಮ ಮಾತಿನಂತೆ ನಾನು ನಡ್ಸ್ಕೊಡ್ತೀನಿ. ಹೇಳಿ ಅಪ್ಪ, ಏನೋ ಹೇಳ್ಬೇಕು ಅಂತ ಮಾಡ್ತಾ ಇದ್ರಲ್ಲ, ಅದೇನು ಅಂತ ಕೇಳ್ಬೋದೇ? ಹೇಮಾ, ನೀನು ಮರಳಿ ಪ್ಯಾಟಿಗೆ ಹೋಗೋದು ಬೇಡಮ್ಮ. ಯಾವ್ದಾದ್ರೂ ಒಂದು ಶ್ರೀಮಂತನ ಮನೆಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂದಾಗ ನನ್ನ ಭಾರ ಕಡಿಮೆ ಆಗುತ್ತದೆ ಅಮ್ಮ. ಯಾಕೆ ಡ್ಯಾಡಿ ಇಷ್ಟು ಬೇಗ ನಿನ್ನ ಮಗಳು ಭಾರವಾದ್ಲೇನು? ಯಾಕಪ್ಪ ಈ ರೀತಿ ನಿರ್ಧಾರ ತೆಗೆದುಕೊಂಡ್ರಿ? ಏನಿಲ್ಲಮ್ಮ, ಯಾವತ್ತಾದ್ರೂ ಹೆಣ್ಣೆಂದ ಮೇಲೆ ಯಾವತ್ತಾದ್ರೂ ಆ ಕೆಲಸ ಮಾಡಬೇಕಲ್ಲವೇ? ಯಾಕೆ ಕೋಪ ಮಾಡಿಕೊಂಡೇನಮ್ಮ? ಇಲ್ಲ ಡ್ಯಾಡಿ, ನಾನೇಕೆ ಕೋಪ ಮಾಡಿಕೊಳ್ಳಲಿ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಬನ್ನಿ ಇಬ್ಬರು ಸೇರಿ ಊಟ ಮಾಡೋಣ. ಅಮ್ಮ, ನನಗೆ ಹಸು ಇಲ್ಲ, ನೀನು ನಡೆಯಮ್ಮ, ನಾನು ಆಮೇಲೆ ಬರ್ತೇನೆ. ಆಗ್ಲಿ ಡ್ಯಾಡಿ, ನಾನು ಊಟ ಮಾಡಿಕೊಂಡು ನನ್ನ ಫ್ರೆಂಡನ್ನು ಭೇಟಿ ಆಗ್ತೀನಿ. ನಾನು ಬರ್ತೇನೆ. ಆಯ್ತಮ್ಮ, ಹೋಗಿ ಬಾ. ಹೋಗಿ ಬಾರಮ್ಮ. ಈ ಊರಿನಲ್ಲಿ ಮತ್ತೊಂದು ಸರಾಯಿ ಫ್ಯಾಕ್ಟರಿ ಕಟ್ಟಿಸಿದ್ರೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಬಹುದು. ಆದರೆ ಆ ಬಡವಿಕಾರು ಶಿವಣ್ಣ ಒಬ್ಬ ನನಗೆ ಅವಳು 3 ಎಕರೆ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿ ನನ್ನನ್ನು ಅವಮಾನಗೊಳಿಸಿದ್ದಾನೆ. ಶಿವಣ್ಣ, ನಿನ್ನ 3 ಎಕರೆ ಜಮೀನನ್ನು ನಾನು ತೆಗೆದುಕೊಂಡು ನನ್ನ ಪೌರುಷ ಏನೆಂದು ತೋರಿಸುತ್ತೇನೆ. ಬಾಳು ಬಿಟ್ಟ ಬರತೀಯಾಟ, ಕೂಬ ಬಿಟ್ಟ ಅಳತೀಯಾಟ, ಪ್ರವೀಣನ ಹೇಳಿಕೆಯಂತೆ ಇಂಥ ದುಷ್ಟ ಶ್ರೀಮಂತರನ್ನು ಶಿಕ್ಷೆಗೆ ಒಳಪಡಿಸಬೇಕಾದರೆ ಹಾಗೂ ಈ ಊರಿನ ಜನರಿಗೆ ನ್ಯಾಯ ದೊರಕಿಸಬೇಕಾದರೆ ನಾನು ಪರೀಕ್ಷೆ ಚೆನ್ನಾಗಿ ಬರೆದು IPS ಅಧಿಕಾರಿಯಾಗಿ ಈ ನಾಡಿನಲ್ಲಿ ನಡೆಯುವ IPS ಅಧಿಕಾರಿಯಾಗಿ ಈ ದುಷ್ಟ ಶ್ರೀಮಂತರನ್ನು ಶಿಕ್ಷೆಗೆ ಒಳಪಡಿಸಿ ನನ್ನ ಅಣ್ಣನಿಗೂ ಹಾಗೂ ಈ ಊರಿನ ಮಣ್ಣಿನ ಮಕ್ಕಳಿಗೆ ಬಂದ ಸಂಕಟವನ್ನು ದೂರ ಮಾಡಿ ಈ ಜನ್ಮಭೂಮಿ ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಕನ್ನಡ ನಾಡಿನ ಗಂಡುಗಲಿಯಾಗಿ ಶಿವಣ್ಣನ ಪ್ರೀತಿಯ ತಮ್ಮನಾಗಿ ಆ ರವಿಯು ಜಗತ್ತಿಗೆ ಹೇಗೆ ಬೆಳಕು ಕೊಡುತ್ತಾನೋ ಹಾಗೆ ಈ ನಾಡಿಗೆ ಬೆಳಕು ತೋರಿಸಿದಾಗಲೇ ನಮ್ಮ ಅಣ್ಣನ ಘನತೆಗೆ ಒಂದು ಹೆಸರು. ನಾನು ಇದನ್ನು ಸಾಧಿಸದಿದ್ದರೆ ನನ್ನ ಹೆಸರು ರವಿಚಂದ್ರನೇ ಅಲ್ಲ. ಇಷ್ಟ ಏನು ನನ್ನ ಜೀವನ ಸಾಲತೈತಿ ಮನ ಗೆಳತಿ ಸಾಲತೈತಿ